ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಬನ್ನಿ ಮಾರ್ಕೆಟ್ ಕಂಡೀಷನ್ ಹೇಗಿದೆ ನೋಡೋಣ. ಸೊ ಬನ್ನಿ ನಿಫ್ಟಿ ಚಾರ್ಟ್ ನೋಡೋದಾದ್ರೆ, ಸೊ ಸ್ವಲ್ಪ ಲಾಸ್ಟ್ 5 ಡೇಸ್ ಇಂದ ಕನ್ಸಲ್ಟೇಷನ್ ಆಗಿತ್ತು. ಸೊ ನಿನ್ನೆ ಒಂದು 120+ ಪಾಯಿಂಟ್ಸ್ ಕೊಟ್ಟಿದೆ. ಬಟ್ ಸ್ಟಿಲ್ ಇದು 21 AM ಇಂದ ಬಿಲೋ ಟ್ರೇಡ್ ಮಾಡ್ತಾ ಇರೋದ್ರಿಂದ ಸ್ಟಿಲ್ ಫಾರ್ ಮಿ ನೋ ಟ್ರೇಡ್ ಝೋನ್. ಬಟ್ ಸರ್ಟನ್ ಸ್ಟಾಕ್ಸ್ ಏನೋ ಸ್ಕ್ಯಾನರ್ ಬರ್ತಾ ಇರೋದ್ರಿಂದ ನಾನು ಜಸ್ಟ್ ಪೈಲಟ್ ಪೊಸಿಷನ್ಸ್ ತಗೊಂಡಿದ್ದೀನಿ ಅಷ್ಟೇ. ಸೊ ಬಟ್ ಇವತ್ತಿನ ನಿಫ್ಟಿ ಮೋಸ್ಟ್ಲಿ ಗ್ಯಾಪ್ ಅಪ್ ಆಗ್ಬೋದು. ಇನ್ ಕೇಸ್ ಗ್ಯಾಪ್ ಅಪ್ ಸಸ್ಟೈನ್ ಆದ್ರೆ ನಾನು ಪ್ರಾಬಬ್ಲಿನೋ ಡೀಪ್ ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಮಾಡ್ತೀನಿ ಇಂಟ್ರಾಡೇ ವೈಸ್. ಅದ್ ಬಿಟ್ರೆ ಸ್ಟಿಲ್ ಓವರ್ ಆಲ್ ಮಾರ್ಕೆಟ್ ವೀಕ್ ಆಗಿದೆ ಕಂಪ್ಲೀಟ್ ಆಗಿ. ಸೊ ಬ್ಯಾಂಕ್ ನಿಫ್ಟಿ ಒಂದು ಒಳ್ಳೆ ಮೂವ್ಮೆಂಟ್ ಇತ್ತು ಕಂಪ್ಲೀಟ್ ಆಗಿ. ಬಟ್ ಹಾಗೆ ನಾನು ಜಸ್ಟ್ ರಿಟ್ರೇಸ್ಮೆಂಟ್ ತರ ನೋಡ್ತಾ ಇದ್ದೀನಿ. ಯಾವ್ದೇ ತರ ಫಾಲೋ ಅಪ್ ಬೈಯಿಂಗ್ ಇರೋದು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಾನು. ಬಟ್ ನೋಡ, ಯಾಕಂದ್ರೆ ಸ್ಟಿಲ್ ಜಸ್ಟ್ ಟ್ರೆಂಡ್ ವೀಕ್ ಇರೋದ್ರಿಂದ ಪ್ಲಸ್ ಪ್ರೈಸ್ ಕಂಪ್ಲೀಟ್ ಆಗಿ ಮೂವಿಂಗ್ ಅವರೇಜ್ ಕೆಳಗಡೆ ಟ್ರೇಡ್ ಆಗ್ತದೆ. ಸೊ ಸ್ಟಿಲ್ ಫಾರ್ ಮಿ ನೋ ಟ್ರೇಡಿಂಗ್ ಝೋನ್. ಸೊ ಕಮೋಡಿಟಿ ಮಾರ್ಕೆಟ್ ತುಂಬಾ ಚೆನ್ನಾಗಿದೆ ಲಾಸ್ಟ್ ಫ್ಯೂ ವೀಕ್ಸ್ ಇಂದ. ಸೊ ನಂದು ಆಕ್ಚುಲಿ ಕೋಲ್ಡ್ ಪೊಸಿಷನ್ಸ್ ಇದೆ. ಸೊ ನಾನು ಟ್ರೈಲಿಂಗ್ ಸ್ಟಾಪ್ ಲಾಸ್ ಮೂವ್ ಮಾಡಿದ್ದೀನಿ. ಸೊ ನಿನ್ನೆ ಆಕ್ಚುಲಿ ಬಿದ್ದಿದೆ, ಬಟ್ ಫೈನ್, ನಂಗೆ ಸ್ಟಿಲ್ ಓವರ್ ಆಲ್ ಟ್ರೆಂಡ್ ಅಪ್ ಇರೋದ್ರಿಂದ ನಾನು ಸ್ಟಿಲ್ ಹೋಲ್ಡ್ ಮಾಡಿದ್ದೀನಿ ಇದನ್ನ. ಆಕ್ಚುಲಿ ನಾನು ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಾಕಿದ್ದೀನಿ ಈಗ. ಸೊ ನ್ಯಾಚುರಲ್ ಗ್ಯಾಸ್ ಬಿದ್ದಿದೆ. ಸೊ ನಂಗೆ ಸ್ಟಿಲ್ ನೋ ಟ್ರೇಡ್ಸ್ ನ್ಯಾಚುರಲ್ ಗ್ಯಾಸ್ ಕಂಪ್ಲೀಟ್ ಆಗಿ. ಸೊ ಅಲ್ಯೂಮಿನಿಯಂ ಆಕ್ಚುಲಿ ಎಕ್ಸ್ಟೆಂಡೆಡ್ ಮೂವ್ ಇರೋದ್ರಿಂದ ನಾನು ನೋ ಟ್ರೇಡ್ ಝೋನ್ ಈಗ. ಬಟ್ ಅವ ನಂತರ ಪೊಸಿಷನ್ಸ್ ಇತ್ತು ಆಕ್ಚುಲಿ ಇದು ಕೂಡ. ಬಟ್ ಸಿನ್ಸ್ ಕಮಾಡಿಟಿ ಎಕ್ಸ್ಪೋಸರ್ ಜಾಸ್ತಿ ಇರೋದ್ರಿಂದ ನಾನು ಅಲ್ಯೂಮಿನಿಯಂ ಕ್ಲೋಸ್ ಮಾಡ್ಕೊಂಡೆ. ಅಂಡ್ ಕ್ರೂಡ್ ಆಯಿಲ್ ಆಕ್ಚುಲಿ ಟ್ರೆಂಡಿಂಗ್ ಆಗಿದೆ, ಬಟ್ ಬೇಸ್ ಫಾರ್ಮ್ ಆಗ್ಲಿ, ಎಲ್ಲರಿಗೂ ಟ್ರೇಡ್ ಮಾಡೋದು ಬೇಡ. ಸೊ ಕಾಪರ್ ಟ್ರೆಂಡಿಂಗ್ ಆಗಿದೆ, ಬಟ್ ನೋ ಎಂಟ್ರಿ ಪಾಯಿಂಟ್ಸ್ ಆಸ್ ಆಫ್ ನೋ ಇಲ್ಲಿ. ಸಿಲ್ವರ್ ಅಷ್ಟೇ ಸ್ವಲ್ಪ ಕನ್ಸಲ್ಟೇಷನ್ ಆಗ್ತಾ ಇದೆ. ಸೊ ಸ್ಟಿಲ್ ನಂಗೆ ಇದು, ಬಟ್ ಈ ಟ್ರೆಂಡ್ ಲೈನ್ ಕ್ರಾಸ್ ಆಗೋವರೆಗೂ ನೋ ಟ್ರೇಡ್ ಝೋನ್. ಜಿಂಕ್ ಫೈನ್, ಜಿಂಕ್ ಟ್ರೇಡ್ ಮಾಡೋದು. ಬಟ್ ಏನಂದ್ರೆ ತಿರ್ಗಾ ನಾನು ಇಂಟ್ರಾಡೇ ವೈಸ್ ನೋಡ್ತೀನಿ. ಅದೇ ತರ ಕ್ಯಾರಿ ಓವರ್ ಪೊಸಿಷನ್ಸ್ ನೋಡ್ದೆ ಇಲ್ಲ, ಬಿಕಾಸ್ ಸ್ವಲ್ಪ ಏನೋ ಅಷ್ಟು ಕನ್ವಿಕ್ಷನ್ ಇಲ್ಲ ನಂಗೆ ಈ ಸೆಟಪ್ಸ್ ಅಲ್ಲಿ. ಅಂಡ್ ಯಾ, ಸೊ ಕಮಿಂಗ್ ಟು NSE. ಸೊ ನೋಡಿ, ಈಗ ಬಯೋಕಾನ್ಸ್ ಆಕ್ಚುಲಿ ನಾನು ಇದು ಪೈಲಟ್ ಪೊಸಿಷನ್ ತಗೊಂಡಿದ್ದೀನಿ. ಸೊ ಆಕ್ಚುಲಿ ಅರ್ನಿಂಗ್ಸ್ ಬೇರೆ ಬರ್ತಾ ಇದೆ, ಗುಡ್ ವಾಲ್ಯೂಮ್ಸ್ ಆಗ್ತಿದೆ. ಬಟ್ ಫಂಡಮೆಂಟಲ್ ಕೂಡ ಸ್ಟಡಿ ಮಾಡಿದ್ದೀನಿ ಕಂಪ್ನಿ ಬಗ್ಗೆ. ಸೊ ಅವಾಗ ನಾನು ಸ್ವಿಂಗ್ ಟ್ರೇಡ್ ಇರೋದ್ರಿಂದ, ಬಟ್ ಸ್ಟಿಲ್ ಫೈನ್ ಇದು ಫಂಡಮೆಂಟಲ್ ಸ್ವಲ್ಪ ನೋಡ್ಬೇಕಾಗುತ್ತೆ. ನಾನು ನೋಡಿದ್ದೀನಿ, ಚೆಕ್ ಮಾಡ್ಕೊಂಡೆ. ಸೊ ಅವರ್ ಅರ್ನಿಂಗ್ಸ್ ಬರೋದ್ ಸ್ವಲ್ಪ ಮೋಸ್ಟ್ ನೆಕ್ಸ್ಟ್ ವೀಕ್ಸ್ ಅಲ್ಲಿ ಬರ್ಬೋದು. ಸೊ ನೋಡ, ಜಸ್ಟ್ ಪೈಲಟ್ ಪೊಸಿಷನ್ ಆಗಿರೋದ್ರಿಂದ ನಮ್ಮ ಪೊಸಿಷನ್ ಸೈಜಿಂಗ್ ತುಂಬಾ ಕಮ್ಮಿ ಇದೆ. ಯಾಕಂದ್ರೆ ನಾನು ಹೇಳಿದ್ದೀನಿ ಆಸ್ ಆಫ್ ನೋ ಟ್ರೇಡಿಂಗ್ ಝೋನ್ ಅಲ್ಲಿ ಇದೀವಿ. ಬಟ್ ಸ್ಟಿಲ್ ಜಸ್ಟ್ ಪೈಲಟ್ಸ್ ತಗೊಂಡಿದ್ದೀನಿ ಅಷ್ಟೇ ನಾನು. ಸೊ ಆಕ್ಚುಲಿ ಪೊಕ್ರಾನದೇನೆ ಮಿಸ್ ಆಯ್ತು ನಂಗೆ ಅಲರ್ಟ್ಸ್. ಇದನ್ನ ಆಬ್ವಿಯಸ್ಲಿ ಎಂಟ್ರಿ ಕೊಡ್ತಾ ಇದೆ 1348ಗೆ. ಸೊ ನೋಡ, ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಓಪನ್ ಆಗಿ ಸಸ್ಟೈನ್ ಆಯ್ತು ಅಂದ್ರೆ ನಾನು ನೋಡ್ತೀನಿ ಪೊಕ್ರಾನ ಚೆನ್ನಾಗಿದೆ, ಅರ್ನಿಂಗ್ಸ್ ಬೇರೆ ಬರ್ತಾ ಇದೆ, ವಾಲ್ಯೂಮ್ಸ್ ಬೇರೆ ಬಿಲ್ಡ್ ಆಗ್ತಾ ಇದೆ. ನೋಡೋಣ, ಚೆಕ್ ಮಾಡ್ತಾನೆ. ಅಂಡ್ ವೆಲ್ ಆಕ್ಚುಲಿ ಇದು ಬ್ಯೂಟಿಫುಲ್ ಸೆಟಪ್ ನನ್ನ ಪ್ರಕಾರ. ಬಟ್ ನಂಗೆ ಅದೇ ಎಂಟ್ರಿ ಪಾಯಿಂಟ್ ಮಿಸ್ ಆಗಿದೆ. ಬಟ್ ನೋಡೋಣ, ಇದು ಕೂಡ ಆಕ್ಚುಲಿ ನಾನು ಬಯಬಲ್ ಆಗಿ ಇಕ್ಕಿದ್ದೀನಿ ಇವತ್ತು. ಸೊ ಇನ್ ಕೇಸ್ ಎವ್ರಿಥಿಂಗ್ ಗೋಸ್ ವೆಲ್, ನಾನು ಪ್ರೋಲಿ ಇದನ್ನ ಪ್ರಿಫರ್ ಮಾಡ್ತೀನಿ ಪೊಕ್ರಾನಗಿಂತ, ಬಿಕಾಸ್ ಇಟ್ಸ್ ಲಾಂಗ್ ಬೇಸ್ ಬ್ರೇಕ್ಔಟ್ ಆಗಿರೋದ್ರಿಂದ. ಅಂಡ್ ಇಲ್ಲೂ ಅಷ್ಟೇ ಅಸೋಸಿಯೇಟ್ ಆಲ್ಕೋಹಾಲ್ ಅಲ್ಲಿ ನಮ್ಗೆ ಯಾವ್ದೇ ತರ ಬೇಸ್ ಫಾರ್ಮೇಶನ್ ಇಲ್ಲ, ಸ್ವಲ್ಪ ಕನ್ಸಲ್ಟೇಷನ್ ಆಗಿ. ಸೊ ಆಮೇಲೆ ಟ್ರೈ ಮಾಡ್ತೀನಿ. ಆಸ್ ಆಫ್ ನೋ ಬಟ್ ಟ್ರೆಂಡಿಂಗ್ ಆಗಿದೆ ಆಬ್ವಿಯಸ್ ಆಗಿ. ಸೌ ಕ್ರಾಫ್ಟ್ ಅಲ್ಲೂ ಅಷ್ಟೇನೆ ಲಾಂಗ್ ಬ್ರೇಕ್ಔಟ್ ಇರೋದ್ರಿಂದ. ಸೊ ಸೊ ಲೆಟ್ಸ್ ಸಿ ಇದು ಯಾವ ತರ. ಇನ್ ಕೇಸ್ ಈ ಟ್ರೆಂಡ್ ಲೈನ್ ಮೇಲೆ ಹೋದ್ರೆ ಐ ಕ್ಯಾನ್ ಟೇಕ್ ಎಂಟ್ರಿ ಪಾಯಿಂಟ್ಸ್, ಇಫ್ ನಾಟ್ ನೋ. ಇಲ್ಲೂ ಅಷ್ಟೇ ನಂಗೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಅರ್ನಿಂಗ್ಸ್ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್